ಗುತ್ತಿಗೆ ಸಂಘದವರು ಭೇಟಿಯಾಗಿದ್ರು, ಏನು ಭರವಸೆ ಕೊಟ್ಟಿದ್ದೀರಾ ಅಂತ ಸರ್? ಏನು ಭರವಸೆ ಏಪ್ರಿಲ್ ಕೊಡೋಣಪ್ಪ ಅಂತ ಹೇಳಿದ್ದೀನಿ ಹೊರತು ಅವರು ಹೇಳಿದ ರೀತಿಯಲ್ಲಿ ಅವ್ರು ಏನಂತ ಕೇಳಿದ್ರು ಅಂತಂದರೆ 30,000 ಬಾಕಿ ಇದೆ, 15,000 ಕೊಟ್ಬಿಡಿ ಏಪ್ರಿಲ್ ತಿಂಗಳಲ್ಲಿ. ಅವೆಲ್ಲ ಆಗದಿದ್ದ ಕೆಲಸ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ತೀವಿ ಅಂತ ಹೇಳಿ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಭೇಟಿ ಆಗ್ತೀರಿ, ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಭೇಟಿ ಆಗ್ತೀರಿ, ಗುತ್ತಿಗೆದಾರರು ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ ಇನ್ನೂ ಕೂಡ ಕಮಿಷನ್ ಇದೆ ಅಂತ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಹೇಳಿದ್ರು ಸರ್. ಏನಂತ ಅಂದ್ರೆ ಈ ಸರ್ಕಾರದಲ್ಲೂ ಕೂಡ ಕಮಿಷನ್ ಇದೆ, ಅಧಿಕಾರಿಗಳ ಮಟ್ಟದಲ್ಲಿ ಈ ಸರ್ಕಾರದಲ್ಲೂ ಕೂಡ ಕಮಿಷನ್ ಇದೆ. ಇಲ್ಲಿ ಬೇಡಿಕೆ ಈಡೇರಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಭೇಟಿ ಆಗ್ತೀವಿ ಅಂತ ಮುಖ್ಯಮಂತ್ರಿಗೆ ಹೇಳಿದ್ದೇವೆ ಅಂತ ಹೇಳಿದ್ದಾರೆ ಸರ್. ಭೇಟಿಯಾದರೆ ಭೇಟಿಯಾಗಲಿ, ನಮ್ಮದೇನು ತಕರಾರಿಲ್ಲ. ಯಾರನ್ನ ಭೇಟಿ ಆಗೋದಕ್ಕೂ ನಮ್ಮದೇನು ವಿರೋಧ ಇಲ್ಲ. ಬಟ್ ನಮ್ಮ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡಬೇಕಾಗ್ತದೆ. ಬಾಕಿ ಎಲ್ಲ ಉಳ್ಕೊಂಡದು ಯಾರಿಂದ? ಇವರು ವಿರೋಧ ಮಾಡೋರ? ಹಣ ಹಿಡಿದವರು ಕೂಡ ಒಪ್ಪಿಗೆ ಕೊಟ್ಟು, ಒಪ್ಪಿಗೆ ಇಲ್ಲದವರು ಕೂಡ ಟೆಂಡರ್ ಕರೆದ ಟೆಂಡರ್ನಲ್ಲಿ ಯಾಕೆ ಪಾರ್ಟಿಸಿಪೇಟ್? ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಾಸ್ವಾಲಾ, ಬಿ ದ ಬಾಸ್. ಬಜೆಟ್ನಲ್ಲಿ ಹಣ ಹಿಡ್ದೇನೆ ಟೆಂಡರ್ ಕರೆದುಬಿಟ್ಟು ಗುತ್ತಿಗೆದಾರರು ಪಾರ್ಟಿಸಿಪೇಟ್ ಮಾಡಿ ಅದು ಅಂತಿಮ ಮಾಡಿಬಿಟ್ಟು ಕೆಲಸ ಶುರು ಮಾಡಿಬಿಟ್ರು. ಪೆಂಡಿಂಗ್ ಬಿಲ್ಸ್ಗಳು ಜಾಸ್ತಿ ಆಗ್ಬಿಟ್ಟು ನಾವು ಹೊಣೆನ ಅದಕ್ಕೆ? ಸರ್ಕಾರ ಬಿಡುಗಡೆ ಮಾಡಿದ್ರೆ ರಾಹುಲ್ ಗಾಂಧಿಗೆ ಮಲ್ಲಿಕಾರ್ಜುನ್ ಖರ್ಗೆ ಕೊಡ್ತಿರೋದು ಒತ್ತಡ ಹಾಕ್ಲಿಕ್ಕೆ ಸರ್, ಒತ್ತಡ ಹಾಕ್ಲಿಕ್ಕೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅವರು. ಯಾರಿಗಾರ ಕಂಪ್ಲೇಂಟ್ ಕೊಡ್ಲಪ್ಪ, ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡೆಲ್ಲ ಕೊಡೋದು ನಾವು. ನಮ್ಗೆ ಕೊಡಬಾರ್ದು ಅಂತಲ್ಲ, ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು. ಕಮಿಷನ್ ಆರೋಪನೂ ಕೂಡ ಮಾಡಿದಲ್ಲ ಸರ್, ಅಧಿಕಾರಿಗಳ ಮಟ್ಟದಲ್ಲಿ ಕಮಿಷನ್ ಇದೆ ಅಂತ. ಅಧಿಕಾರಿಗಳ ಮಟ್ಟದಲ್ಲಿ ಬಿಲ್ ಬಿಡುಗಡೆಗೆ ಕಮಿಷನ್ ಇದೆ ಅಂತ ಹೇಳಿದ್ದಾರೆ. ಯಾರು? ಗುತ್ತಿಗೆದಾರ ಸರ್. ಕೊಡಬೇಡ, ಅವರು ಯಾಕೆ ಕೊಡ್ತಾರೆ? ಕೊಡೋದು ಬೇಡ. ಈ ಲಂಚ ತಗೊಳ್ಳೋನು ಅಪರಾಧಿ ಅಲ್ಲ, ಲಂಚ ಕೊಡೋನು ಅಪರಾಧಿನೇ ಅಲ್ವಾ? ಮತ್ತೆ ಹಿಂದೆ ನಿಮ್ಮ ಸರ್ಕಾರದ ನೀವು ಆರೋಪ ಮಾಡಿದ್ರಿ, ಈಗ ಅವರು ಹೇಳ್ತಿದ್ದಾರೆ ಇನ್ನೂ ಕಮಿಷನ್ ತಗೋತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕಮಿಷನ್ ಯಾರು ಕೊಡಬಾರ್ದು, ನಾವು ತಗೊಳ್ಳಲ್ಲ ಯಾರು. ನಾನು ಇವತ್ತಿನವರಿಗೆ ಪರ್ಸೆಂಟೇಜ್ ಆಗಲಿ, ಬಿಲ್ ಹಣ ಬಿಡುಗಡೆ ಮಾಡೋಕ್ಕಾಗಲಿ ಇವತ್ತಿನವ್ರಿಗೆ ದುಡ್ಡು ಕೇಳಿಲ್ಲ.